ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೇ ತಿಂಗಳಿನ ಕಾರ್ಯದರ್ಶಿಗಳ ಪ್ರಗತಿ ಪರಿಶೀಲನಾ ಸಭೆಯು ಚಳ್ಳಕೆರೆಯ ನಂದಿನಿ ಉಪ ಕಚೇರಿಯ ಕುರಿಯನ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿಧನರಾದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಸಿ ಸಂಜೀವಮೂರ್ತಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿದ್ದು, ರೈತರು ಹಾಗೂ ಹೈನುಗಾರರ ಅಭಿವೃದ್ಧಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. ಪ್ರತಿಯೊಂದು ಸಂಘದ ಕಾರ್ಯದರ್ಶಿಗಳು ಪಾರದರ್ಶಕ ಆಡಳಿತ, ಸದಸ್ಯರ ವಿಶ್ವಾಸ ಹಾಗೂ ಗುಣಮಟ್ಟದ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಹಾಲು ಸಂಗ್ರಹಣೆಯ ಪ್ರಮಾಣ ಹೆಚ್ಚಿಸುವುದರ ಜೊತೆಗೆ ಗುಣಮಟ್ಟ ಕಾಪಾಡುವತ್ತ ವಿಶೇಷ ಗಮನ ಹರಿಸಬೇಕು. ಸರ್ಕಾರ ಹಾಗೂ ಶಿಮುಲ್ ವತಿಯಿಂದ ದೊರೆಯುವ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಹೈನುಗಾರ ರೈತನಿಗೂ ತಲುಪಿಸುವ ಜವಾಬ್ದಾರಿ ಕಾರ್ಯದರ್ಶಿಗಳ ಮೇಲಿದೆ ಎಂದು ತಿಳಿಸಿದರು. ವರದಿ ಅರುಣ್ ಕುಮಾರ್, ಎಸ್. ದೊಡ್ಡ ಉಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಆಗಿರ್ತಕ್ಕಂಥ ನಷ್ಟವನ್ನು ವ್ಯವಸ್ಥೆ ವಿಷಯದಲ್ಲಿ ಭಗವಂತ ಕೊಳ್ಳೆ ಅಂತೇಳಿ ಜೀವನ ನಾವು ಒಬ್ಬರವಾಗಿ ನಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈಗ ಇವುಗಳನ್ನು ಸಹ ಶ್ರದ್ಧಾಂಜಲಿ ಸಭೆಯಲ್ಲಿ ಶ್ರದ್ಧಾಂಜಲಿ ಇದ್ರ ಜೊತೆಗೆ ಈಗಾಗಲೇ ಬೆಳಗ್ಗೆಯಿಂದ ಅಧಿಕಾರಿಗಳು ಎಲ್ಲ ಮಾಹಿತಿ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಕಳೆದ 2 ತಿಂಗಳು 1.5 ತಿಂಗಳಿಂದ ಭಾಳಷ್ಟು ಕ್ವಾಲಿಟಿ ಬಗ್ಗೆ ದಿವಸ ಬರ್ತಾನೆ ಇರೋದು. ಅದರಲ್ಲಿ ಸಿ ಗೇಟ್ ಸರ್ ಸಿ ಗೇಟ್ ಸೊಸೈಟಿ ಇರೋರು BMC ಗೇಟ್ CC ಗೇಟ್ ಇದೆಲ್ಲ ಬಂದಿದ್ದಾರೆ. ಅದನ್ನು ಸುಧಾರಣೆ ಮಾಡ್ಕೋಬೇಕು. ಯಾಕಂದರೆ ಕಳೆದ 2 ತಿಂಗಳ ಕೆಳಗಡೆ ಇಡೀ ನಮ್ಮ ಒಕ್ಕೂಟದಲ್ಲಿ 19 ತಾಲೂಕಿನಲ್ಲಿ ಚಳ್ಳಕೆರೆ ವಿಭಾಗ ಚಳ್ಳಕೆರೆ ತಾಲೂಕು ಮೊದಲನೇ ಸ್ಥಾನದಲ್ಲಿ ಕ್ವಾಲಿಟಿ ಬಗ್ಗೆ ಆಗಲಿ 98% ಯಾವಾಗಲೂ ಇಲ್ಲ. ಸ್ವಲ್ಪ ಒಂದೂವರೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇದಕ್ಕೆ ಮುಂದಿನ ದಿನದಲ್ಲಿ ಬಂದಿರತಕ್ಕಂಥ ಡಾಕ್ಟ್ರು ವೈದ್ಯಕೀಯ ಅವರು ವೈದ್ಯಕೀಯ ಕಾರಣದಿಂದ ಅವರು ಆನಂದ ಬರವಾದಂಥ ಈಗಾಗಲೇ ನಮ್ಮ ಶಿವಮೊಗ್ಗದಲ್ಲಿ ವಸ್ತುಗಳ ಭಾಗದಲ್ಲಿ ಸಹ ಸೇವೆ ಸಲ್ಲಿಸಿದ್ರು. ಕ್ವಾಲಿಟಿ ಬಗ್ಗೆ ಮತ್ತು ಆದಷ್ಟು ಏನಿದೆ ಸಂಬಂಧ ಸಂಪರ್ಕ ಮಾಡ್ತಾರೆ. ಮತ್ತು ಗುಣಮಟ್ಟವಾದಂಥ ಆಹಾರ ಹೆಣ್ಣುಮಕ್ಕಿನ ಉತ್ಸಾಹನೆ ಕೊಡ್ತಕ್ಕಂಥದ್ದು ಮತ್ತು ಇವನ್ನು ಸಹ ಕೊಡ್ತೀವಿ. ಮಳೆಗಾಲ ಸ್ವಲ್ಪ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಸುಧಾರಣೆ ಆಗುತ್ತೆ ಅಂತ ನಮಗೆ ಅನಿಸುತ್ತೆ.